ನಮಸ್ಕಾರ ಸರ್ ಹೇಳಿ ಸರ್. ಸರ್ ನಿಮ್ಮ ಹೆಸರು ರಾಘವೇಂದ್ರ ಅಂತ. ಎಲ್ಲಿಯವರು ಸರ್? ಸರ್ ಮೈಸೂರು. ಮೈಸೂರವರಾ? ಹೌದು ಸರ್. ಸರ್ ಏನು ಪ್ರಾಬ್ಲಮ್ ಆಗಿತ್ತು ನಿಮಗೆ? ಸರ್ ನನಗೆ ಪೈಲ್ ಸಮಸ್ಯೆ ಇತ್ತು. ಹಾಂ. ನಾನು ಭಾಳ ವರ್ಷಗಳಿಂದ ಡ್ರಿಂಕ್ಸು ಮತ್ತು ಸ್ಮೋಕ್ ಎಲ್ಲ ಮಾಡ್ತಾ ಇದ್ದೆ. ಓಕೆ. ಇದರಿಂದ ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗ್ತಾ ಹೋಗ್ತು. ಹಾಂ. ಆಮೇಲೆ ಎಕ್ಸಸ್ ಆಫ್ ಹೀಟ್ ಆಗಿ ಉಷ್ಣಾಂಶ ಜಾಸ್ತಿ ಆಗಿ ನನಗೆ ಪೈಲ್ಸು ಪಿಸ್ತೂಲ ಈ ರೀತಿ ಸಮಸ್ಯೆಗಳು ಕಾಣ್ತಾ ಇತ್ತು. ಓಕೆ. ಸುಮಾರು ಕಡೆ ಮೆಡಿಸಿನ್ ತೊಗೊಂಡೆ, ಅವರು ಏನೋ ಅಂತ ರಿಸಲ್ಟ್ ನನಗೆ ಕಾಣಲಿಲ್ಲ. ಹಿಂಗೆ ನಮ್ಮ ಫ್ರೆಂಡ್ ಒಬ್ಬರು ಸಿಕ್ಕಿ ಅವರು ಆಯುರ್ ನಮ್ಮ ವೆಲ್ನೆಸ್ನ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿದ್ರು. ಅಲ್ಲೋಗಿ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರಿಗೆ ನನಗೆ ಈ ಪೈಲ್ಸ್ಗೆ ಒಂದು ಟ್ಯಾಬ್ಲೆಟ್ಸು ಮತ್ತು ಅದ್ರ ಜೊತೆಗೆ ಸ್ಟಮಕ್ ಕೇರ್ ಅನ್ನೋದನ್ನ ಸಜೆಷನ್ ಕೊಟ್ಟರು. ಓಕೆ. ಇದನ್ನು ಕಂಟಿನ್ಯೂ 3 ತಿಂಗಳು ಬಳಸಕ್ಕೆ ಹೇಳಿದ್ರು. ಹಾಂ. ಇದರ ವಾರದಲ್ಲಿ ಒಂದು 2 ಬಾರಿ ಅಥವಾ 3 ಬಾರಿ ಓಕೆ. ಇದು ಸ್ಟಮಕ್ ಕೇರ್ ಅನ್ನೋ ವಾರದಲ್ಲಿ 2-3 ಬಾರಿ ಇದು ಡೈಲಿ ಟ್ಯಾಬ್ಲೆಟ್ಸ್ನ ನೀರು ಗ್ಲಾಸ್ ಮಜ್ಜಿಗೆ ಜೊತೆ ತೊಗೊಳಕ್ಕೆ ಹೇಳಿದ್ರು. ಓಕೆ. ಅದೇ ರೀತಿ ತೊಗೊಂಡೆ. ಹಾಂ. 3 ತಿಂಗಳ ತನಕ ಕಂಟಿನ್ಯೂ ಮಾಡಿದೆ. ನನಗೆ ಫಸ್ಟ್ ಡೇಯಿಂದನೇ ತುಂಬ ಬದಲಾವಣೆಗಳಾಗ್ತಾ ಹೋಯಿತು. ಓಕೆ. ಈಗ ಆರಾಮಾಗಿ ನಿಮ್ಮದಾಗಿ ಟೈಮ್ ಊಟ ತಿಂಡಿ ಚೆನ್ನಾಗ್ತಿದೆ. ಪೈಲ್ಸು ಅಥವಾ ಪಿಸ್ತೂಲ ಸಮಸ್ಯೆ ನನಗೆ ಏನಿಲ್ಲ. ಓಕೆ. ಇದು ತುಂಬ ಒಳ್ಳೆ ರಿಸಲ್ಟ್ ಇದೆ. ಈ ರೀತಿ ಸಮಸ್ಯೆ ಇರೋರು ಯಾರು ಬೇಕಾದ್ರೆ ಇದನ್ನು ತುಂಬ ಒಳ್ಳೆ ಯೂಸ್ ಮಾಡ್ಬೋದು. ಈ ಗ್ಯಾಸ್ಟ್ರಿಕ್ ಇದೆ ಅಂದಲ್ಲ ಸರ್, ಅದೇ ಇಲ್ಲ ಸರ್, ಈಗ ಟೈಮ್ಗೆ ಹೊಟ್ಟೆ ಹಸಿವು ಎಲ್ಲ ಆಗ್ತಾಯಿದೆ, ನೀಟಾಗಿ ಊಟ ತಿಂಡಿ ಎಲ್ಲ ಗ್ಯಾಸ್ಟ್ರಿಕ್ ಎಲ್ಲ ಕ್ಲಿಯರ್ ಆಯ್ತು? ಎಲ್ಲ ಕ್ಲಿಯರ್ ಆಗಿದೆ.